ಇವತ್ತು ಇಂಜಿನಿಯರ್ಸ್ ಡೇ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ. ಬಹಳ ಸಂತೋಷದಿಂದ ನಾನು ಈ ಇಲಾಖೆಯಲ್ಲಿ ಎಲ್ಲ GBL ಇರ್ಬೋದು, ಇರಿಗೇಷನ್ ಡಿಪಾರ್ಟ್ಮೆಂಟು ಇದ್ದೀನಿ. ಹಿಂದೆ ಕೂಡ ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಎಲ್ಲ ಇಂಜಿನಿಯರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಪವರ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಇಂಜಿನಿಯರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಜೊತೆ ಹಿಂದೆ ವಾಟರ್ ರಿಸೋರ್ಸ್ ಇದ್ದಾಗೂ ಇಂಜಿನಿಯರ್ ಜೊತೆ ಕೆಲಸ ಮಾಡಿದ್ದೀನಿ. ಇವರೆಲ್ಲ ದೇಶನ ಕಟ್ಟಿರೋರು, ನೇಷನ್ ಬಿಲ್ಡರ್ಸ್ ಇವರೆಲ್ಲ. ನಮ್ಮಪ್ಪನೂ ನಾನು ಇಂಜಿನಿಯರ್ ಮಾಡಬೇಕು ಅಂತಿದ್ರು. ಸೊ ನಾನು ಓದಲಿಲ್ಲ. ಅದಕ್ಕೆ ನಮ್ಮಪ್ಪ ಡಿಸೈರ್ನ ಫುಲ್ಫಿಲ್ ಮಾಡಬೇಕು ಅಂತ ಇಂಜಿನಿಯರಿಂಗ್ ಕಾಲೇಜೇ ಮಾಡಿದೆ. ನಾನಂತೂ ಇಂಜಿನಿಯರ್ ಆಗಲಿಲ್ಲ, ಇಂಜಿನಿಯರ್ಸ್ನ ತಯಾರು ಮಾಡಬೇಕು ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನನ್ನ ಮನೇಲಿ ಇಬ್ರು ಮಕ್ಕಳು ಇಂಜಿನಿಯರ್ಸ್, ಒಬ್ರು ಸಿವಿಲ್, ಒಬ್ರು EC, ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ಸ್. ಸೊ ಈ ದೇಶದ ಒಂದು ಬುನಾದಿಗೆ ಇವತ್ತು ಎಲ್ಲರೂ ಕೂಡ ಇಂಜಿನಿಯರ್ಸ್ ಬಹಳ ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ. ಅದಕ್ಕೆ ಬಂದು ನಾನು ನಮನ ಅರ್ಪಿಸಕ್ಕೆ ಬಂದಿದ್ದೀನಿ. ಸಾಯಂಕಾಲ ಇಂಜಿನಿಯರ್ಸ್ ಡೇ ಪ್ರೋಗ್ರಾಮ್ ಕೂಡ ಹೋಗ್ತಾ ಇದ್ದೀನಿ. ಇವತ್ತು ಇಂಜಿನಿಯರ್ಸ್ ಡೇ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ. ಬಹಳ ಸಂತೋಷದಿಂದ ನಾನು ಈ ಇಲಾಖೆಯಲ್ಲಿ ಎಲ್ಲ GBL ಇರ್ಬೋದು, ಇರಿಗೇಷನ್ ಡಿಪಾರ್ಟ್ಮೆಂಟು ಇದ್ದೀನಿ. ಹಿಂದೆ ಕೂಡ ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಎಲ್ಲ ಇಂಜಿನಿಯರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಪವರ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಇಂಜಿನಿಯರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಜೊತೆ ಹಿಂದೆ ವಾಟರ್ ರಿಸೋರ್ಸ್ ಇದ್ದಾಗೂ ಇಂಜಿನಿಯರ್ ಜೊತೆ ಕೆಲಸ ಮಾಡಿದ್ದೀನಿ. ಇವರೆಲ್ಲ ದೇಶನ ಕಟ್ಟಿರೋರು, ನೇಷನ್ ಬಿಲ್ಡರ್ಸ್ ಇವರೆಲ್ಲ. ನಮ್ಮಪ್ಪನೂ ನಾನು ಇಂಜಿನಿಯರ್ ಮಾಡಬೇಕು ಅಂತಿದ್ರು. ಸೊ ನಾನು ಓದಲಿಲ್ಲ. ಅದಕ್ಕೆ ನಮ್ಮಪ್ಪ ಡಿಸೈರ್ನ ಫುಲ್ಫಿಲ್ ಮಾಡಬೇಕು ಅಂತ ಇಂಜಿನಿಯರಿಂಗ್ ಕಾಲೇಜೇ ಮಾಡಿದೆ. ನಾನಂತೂ ಇಂಜಿನಿಯರ್ ಆಗಲಿಲ್ಲ, ಇಂಜಿನಿಯರ್ಸ್ನ ತಯಾರು ಮಾಡಬೇಕು ಅಂತ. ನನ್ನ ಮನೇಲಿ ಇಬ್ರು ಮಕ್ಕಳು ಇಂಜಿನಿಯರ್ಸ್, ಒಬ್ರು ಸಿವಿಲ್, ಒಬ್ರು EC, ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ಸ್. ಸೊ ಈ ದೇಶದ ಒಂದು ಬುನಾದಿಗೆ ಇವತ್ತು ಎಲ್ಲರೂ ಕೂಡ ಇಂಜಿನಿಯರ್ಸ್ ಬಹಳ ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ. ಅದಕ್ಕೆ ಬಂದು ನಾನು ನಮನ ಅರ್ಪಿಸಕ್ಕೆ ಬಂದಿದ್ದೀನಿ. ಸಾಯಂಕಾಲ ಇಂಜಿನಿಯರ್ಸ್ ಡೇ ಪ್ರೋಗ್ರಾಮ್ ಕೂಡ ಹೋಗ್ತಾ ಇದ್ದೀನಿ. ಇವತ್ತು ಇಂಜಿನಿಯರ್ಸ್ ಡೇ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ. ಬಹಳ ಸಂತೋಷದಿಂದ ನಾನು ಈ ಇಲಾಖೆಯಲ್ಲಿ ಎಲ್ಲ GBL ಇರ್ಬೋದು, ಇರಿಗೇಷನ್ ಡಿಪಾರ್ಟ್ಮೆಂಟು ಇದ್ದೀನಿ. ಹಿಂದೆ ಕೂಡ ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಎಲ್ಲ ಇಂಜಿನಿಯರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಪವರ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಇಂಜಿನಿಯರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಜೊತೆ ಹಿಂದೆ ವಾಟರ್ ರಿಸೋರ್ಸ್ ಇದ್ದಾಗೂ ಇಂಜಿನಿಯರ್ ಜೊತೆ ಕೆಲಸ ಮಾಡಿದ್ದೀನಿ. ಇವರೆಲ್ಲ ದೇಶನ ಕಟ್ಟಿರೋರು, ನೇಷನ್ ಬಿಲ್ಡರ್ಸ್ ಇವರೆಲ್ಲ. ನಮ್ಮಪ್ಪನೂ ನಾನು ಇಂಜಿನಿಯರ್ ಮಾಡಬೇಕು ಅಂತಿದ್ರು. ಸೊ ನಾನು ಓದಲಿಲ್ಲ. ಅದಕ್ಕೆ ನಮ್ಮಪ್ಪ ಡಿಸೈರ್ನ ಫುಲ್ಫಿಲ್ ಮಾಡಬೇಕು ಅಂತ ಇಂಜಿನಿಯರಿಂಗ್ ಕಾಲೇಜೇ ಮಾಡಿದೆ. ನಾನಂತೂ ಇಂಜಿನಿಯರ್ ಆಗಲಿಲ್ಲ, ಇಂಜಿನಿಯರ್ಸ್ನ ತಯಾರು ಮಾಡಬೇಕು ಅಂತ. ನನ್ನ ಮನೇಲಿ ಇಬ್ರು ಮಕ್ಕಳು ಇಂಜಿನಿಯರ್ಸ್, ಒಬ್ರು ಸಿವಿಲ್, ಒಬ್ರು EC, ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ಸ್. ಸೊ ಈ ದೇಶದ ಒಂದು ಬುನಾದಿಗೆ ಇವತ್ತು ಎಲ್ಲರೂ ಕೂಡ ಇಂಜಿನಿಯರ್ಸ್ ಬಹಳ ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ. ಅದಕ್ಕೆ ಬಂದು ನಾನು ನಮನ ಅರ್ಪಿಸಕ್ಕೆ ಬಂದಿದ್ದೀನಿ. ಸಾಯಂಕಾಲ ಇಂಜಿನಿಯರ್ಸ್ ಡೇ ಪ್ರೋಗ್ರಾಮ್ ಕೂಡ ಹೋಗ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.